ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ನಾವು ಕೇರಳದಿಂದ ಲಾಸ್ಟ್ ಸಂಡೇ ಬಂದ್ವಿ ಬ್ಯಾಂಗ್ಳೂರಿಗೆ. ಬಂದು ನನಗೆ ಆಫೀಸ್ಗೆ ಹೋಗೋಕ್ಕೆಲ್ಲ ಇತ್ತು, ಸೊ ಹಾಗೆ ಆಫೀಸ್ಗೆಲ್ಲ ಹೋಗಿದ್ದೆ ಮಂಡೇ ಟ್ಯೂಸ್ಡೇ ಎಲ್ಲ. ಆ್ಯಂಡ್ ಧ್ವನಿಗೆ ಒಂದು ಸ್ವಲ್ಪ ದಿವಸದಿಂದ ಕೆಮ್ಮು, ಶೀತ, ಜ್ವರ ಎಲ್ಲ ಬಂದಿತ್ತಲ್ಲ, ಸೊ ಹಾಗಾಗಿ ಈಗ ಒಂದು 2-3 ದಿವಸದಿಂದ ನೈಟೆಲ್ಲ ಮಲಗ್ತಾನೆ ಇರಲಿಲ್ಲ, ಹಠ ಮಾಡ್ತಿದ್ಲು. ಹಾಗೆ ನಾವು ಏನಾಯಿತು ಅಂತ ನಂಗೆ ಗೊತ್ತೇ ಆಗಲಿಲ್ಲ. ಫಸ್ಟ್ 2 ಡೇಸ್ ಹೀಗೆ ಅಳ್ತಾ ಇದ್ಲು. ಹಾಗೆ ಏನಕ್ಕೋ ಹೀಗೆ ಸುಮ್ಮನೆ ಅಳ್ತಿದ್ದಾಳೆ ಅಂತ ಅಂದ್ಕೊಂಡಿದ್ವಿ. ಹಾಗೆ ಅಳ್ತಾ ಇದೆಯಾ? ಹಾಗೆ ಅಳ್ತಾ ಇದ್ಲು ಅನಿಸುತ್ತೆ, ಹಾಗೆ ಅಳ್ತಾ ಇದ್ಲಂತೆ. ಸೊ ಹಾಗೆ ಒಂದು 2-3 ದಿವಸದಿಂದ ಹಿಂಗೆ ಅಳ್ತಾ ಇದ್ಲು. ಸೊ ನಾವು ಈಗ ಸುಮ್ಮನೆ ಅಳ್ತೀಯಾಳೆ ಅಂತ ಅಂದ್ಕೊಂಡ್ವಿ. ಮತ್ತೆ ನೋಡಿದ್ರೆ ನಿನ್ನೆಯಿಂದ 2-3 ದಿವಸ ನಿದ್ದೆನೇ ಮಾಡಿಲ್ಲ ಕರೆಕ್ಟ್. ನೈಟ್ ತುಂಬ ಸರ್ತಿ ಎದ್ದೇಳ್ತಾ ಇದ್ಲು, ಎದ್ದು ಅಳ್ತಾ ಇದ್ಲು. ಗೊತ್ತಾಗಲಿಲ್ಲ ನಮಗೆ ಏನು ಅಂತ. ಮತ್ತೆ ನಿನ್ನೆ ಅವಳೇ ಬಂದು ಅಮ್ಮ ಕಿವಿ ಇಯರ್ಸ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತೆ ಏನು ಅಂತ ನೋಡುವಾಗ ಕಿವಿ ಸೋರ್ತಾ ಇದೆ, ಅಂದರೆ ಸ್ವಲ್ಪ ಎಲ್ಲೋ ಇಷ್ಟು ಬಂದು ಸ್ವಲ್ಪ ವಾಟ್ರಿ ಥರ ಆಗಿತ್ತು. ಇನ್ನೊಂದು ಕಿವಿ ಡ್ರೈ ಇತ್ತು. ಹಾಗೆ ಇವತ್ತು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡೋಗಿ ತೋರಿಸಿದಾಗ ಇಯರ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಡಾಕ್ಟರು. ಅದು ಕೋಲ್ಡ್ ಮತ್ತು ಜ್ವರ ಎಲ್ಲ ಬಂದಿತ್ತಲ್ಲ, ಅದರದ್ದು ಶೀತದಿಂದ ಇಯರ್ ಇನ್ಫೆಕ್ಷನ್ ಆಗಿದೆ. ಹಾಗೆ ಇವತ್ತು ಹಾಸ್ಪಿಟಲ್ಗೆ ಹೋಗಿ ನೋಡಿದಾಗ ಅದೇ ಡಾಕ್ಟರ್ ಹೇಳಿದ್ರು ಇಯರ್ ಇನ್ಫೆಕ್ಷನ್ ಆಗಿದೆ. ಇನ್ಫೆಕ್ಷನ್ ಆಗಿರೋದು ಬಿಕಾಸ್ ಲಾಸ್ಟ್ ವೀಕ್ ಕೋಲ್ಡ್ ಎಲ್ಲ ಬಂದಿತ್ತಲ್ಲ ಅವಳಿಗೆ. ಸೊ ಶೀತ ಕಿವಿ ತನಕ ಹೋಗಿ ಸ್ವಲ್ಪ ಇಯರ್ ಇನ್ಫೆಕ್ಷನ್ ಆಗಿದೆ. ಅದಕ್ಕೆ ಮತ್ತೆ ಆ್ಯಂಟಿಬಯೋಟಿಕ್ಸ್ ಮತ್ತು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಗ ಪರವಾಗಿಲ್ಲ, ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಆರಾಮಾಗಿದ್ದಾಳೆ. ಬಂದು ಅಂದರೆ ಹಾಸ್ಪಿಟಲಿಂದ ಬಂದು ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕಿ ಇಯರ್ ಡ್ರಾಪ್ಸ್ ಮತ್ತು ನೋಸ್ ಡ್ರಾಪ್ಸ್ ಎಲ್ಲ ಹಾಕಿ ಮಲಗಿಸಿದ್ದೆ. ಇವಾಗ ಎದ್ದಿದ್ದಾಳೆ, ಸ್ವಲ್ಪ ಪರವಾಗಿಲ್ಲ. 2-3 ದಿವಸದಿಂದ ಏನು ಕರೆಕ್ಟ್ ತಿಂದೇ ಇಲ್ಲ. ನೋಡ್ಬೇಕು ಈಗ ಏನಾದರೂ ತಿಂತಾಳ ಅಂತ. ಸ್ವಲ್ಪ ರೈಸ್, ದಾಲ್ ಮತ್ತು ವೆಜಿಟೇಬಲ್ಸ್ ಹಾಕಿ ಕಿಚಡಿ ಥರ ಮಾಡೋಣ ಅಂತ ಮಾಡೋಕ್ಕಿಟ್ಟಿದ್ದೆ. ಈಗ ಊಟ ಕೊಡಬೇಕು. ಇವತ್ತು ನಾನು ರಜೆ ತೆಗೆದು ಲೀವ್ ಹಾಕಿದ್ದು ಬಿಕಾಸ್ ಹಠ ಮಾಡ್ತಾಯಿದ್ಲು ಬೆಳಗ್ಗೆಯಿಂದ. ನಾವು ಹಾಸ್ಪಿಟಲ್ ಹೋಗಿ ಬರೋ ಅಷ್ಟರಲ್ಲೇ 10 ಗಂಟೆ ಆಗೋಯಿತು. ಮತ್ತು ಬಂದು ಅವಳಿಗೆ ಊಟ ಮಾಡಿಸಿ ಮೆಡಿಸಿನ್ ಎಲ್ಲ ಕೊಟ್ಟು ಮಲಗಿಸ್ಬೇಕಾಗಿತ್ತು. ಮತ್ತು ನನಗೆ ಲಾಗಿನ್ ಆಗೋಕ್ಕಾಗಲ್ಲ ಅಂತ ಐ ಟುಕ್ ಲೀವ್. ಮತ್ತು ವರ್ಕ್, ನನಗೆ ಇದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, ಕರೆಕ್ಟ್ ವರ್ಕ್ ಮಾಡಬೇಕು. ಇವಳು ಬಿಡೋದಿಲ್ಲ, ಹುಷಾರಿಲ್ಲಲ್ಲ, ಸ್ವಲ್ಪ ಹಠ. ಹಾಗೆ ಇಟ್ಕೊಂಡೇ ಇರಬೇಕಾಗುತ್ತೆ ಅವಳನ್ನು. ಮಮ್ಮಿ ಆಚೆ ಚಿತ್ರದುರ್ಗಕ್ಕೆ ಹೋಗಿದ್ದು, ಸೊ ಮಮ್ಮಿ ಸಹ ಇರಲಿಲ್ಲ, ಹಾಗೆ ಲೀವ್ ತೊಗೊಂಡಿದ್ದು. 2026 ಸೂಪರಾಗಿ ಸ್ಟಾರ್ಟ್ ಆಗಿದೆ ನಮ್ಮದು ಈ ಸರ್ತಿ. ಜಾನಲ್ಲಿ ಅವಳು ಬಿದ್ದು ಗಾಯ ಮಾಡಿಕೊಂಡ್ಳು, ಅದಾಗಿ ವೈರಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು. ಅದಾಗಿ ಅಮ್ಮಂಗೆ, ಅತ್ತೆಗೆ ಹುಷಾರಿಲ್ಲದೆ ಆಯಿತು. ಅಲ್ಲಿಂದ ಬಂದಮೇಲೆ ಧ್ವನಿಗೆ ಮತ್ತೆ ಹುಷಾರಿಲ್ದಂಗೆ ಆಯಿತು. ಸೊ ಫುಲ್ ಎಕ್ಸಾಸ್ಟೆಡ್. ನಂಗೆ ಬೇರೆ ಹೊಸ ಪ್ರಾಜೆಕ್ಟು ಕೆಲಸ ಅಂತ ಎಕ್ಸಾಸ್ಟ್ ಆಗಿದೆ. ಹಾಗೆ ಇಟ್ಸ್ ಓಕೆ, ಏನೋ ಸರಿ ಆಗುತ್ತೆ, ಇದೆಲ್ಲ ಇದ್ದಿದ್ದೆಲ್ಲ. ಸೊ ಹಾಗೆ ನಾಳೆ ವೀಕೆಂಡ್ಸು ಫುಲ್ ರೆಸ್ಟ್ ಮಾಡೋಣ. ಸೊ ಅತ್ತೆಗೆ ಹುಷಾರಾಗಿದ್ದಾರೆ ಇವಾಗ, ಸ್ವಲ್ಪ ಪರವಾಗಿಲ್ಲ. ಆದರೂ ಒಂಥರ ಬೇಜಾರು, ಬಿಟ್ಟು ಬಂದಿಚ್ಚಿದ್ದು, ಹುಷಾರಿಲ್ಲದವ್ರನ್ನ ಬಿಟ್ಟು ಬಂದ್ವಿ ಅಂತ ಸ್ವಲ್ಪ ಬೇಜಾರು. ರಿಕವರ್ ಆಗ್ತಾ ಇದ್ದಾರೆ. ಈಗ ಸ್ವಲ್ಪ ಎಲ್ಲ ನಡೆಯೋದು, ಊಟ ಮಾಡೋದು ಎಲ್ಲ ಪರವಾಗಿಲ್ಲ ಮಾಡ್ತಾಯಿದ್ದಾರೆ. ಹಾಗೆ ಅಲ್ಲಿದ್ದು ವಿಷಯ. ಆ್ಯಂಡ್ ಇಲ್ಲಿದ್ದು ವಿಷಯ ಈಗ ಸದ್ಯಕ್ಕೆ ಧ್ವನಿಗೆ ಹೀಗೆ. ಸೊ 2-3 ದಿವಸ ನನಗೆ ನಿದ್ದೆನೇ ಇಲ್ಲ ನೈಟ್. ಅಪ್ಪಗೂ ನಿದ್ದೆ ಇಲ್ಲ. ಅದ್ರ ಜೊತೆಗೆ ನಂಗೆ ಪೀರಿಯಡ್ಸ್ ಬೇರೆ ಆಗಿ ಅದ್ರದ್ದು ಬೇರೆ ಮೈಕೈ ನೋವು. ಅಪ್ಪಗೂ 2-3 ದಿವಸದಿಂದ ಕರೆಕ್ಟ್ ನಿದ್ದೆನೇ ಇಲ್ಲ. ನಮ್ಮ ಮಮ್ಮಿ ಇಲ್ಲಿರುವಾಗ ಇವಳು ಆರಾಮಾಗಿರ್ತಾಳೆ. ಅವರು ನಂದು ಯೂಶ್ವಲಿ 3 ಡೇಸ್ ಆಫೀಸ್ ಇರುತ್ತಲ್ಲ, ಆವಾಗ ಇಲ್ಲಿರ್ತಾರೆ. ಸೊ ಆಫೀಸ್ ಮುಗಿದು ವರ್ಕ್ ಫ್ರಮ್ ಹೋಮ್ ಇರುವಾಗ ಹೋಗ್ತಾರೆ. ಈ ಸರ್ತಿ ಏನೋ ಸ್ವಲ್ಪ ಕೆಲಸ ಇದೆ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಸ್ಬೇಕು ಹಬ್ಬ ಅಂತೇಳಿ ಮಂಗಳವಾರನೇ ಹೋದರು. ಹಾಗೆ ನಾನು ಫ್ರೈಡೇ ಒಂದು ಹಾಫ್ ಡೇ ಹೋಗಿ ಬರಬೇಕಿತ್ತು. ಅಷ್ಟರಲ್ಲಿ ಧ್ವನಿಗೆ ಹುಷಾರಿಲ್ಲದೆ ಆಗಿ ಮತ್ತೆ ಲೀವ್ ತೆಗೆದಿದ್ದಾಯಿತು. ಅವ್ರು ಆ ಕಡೆ ಹೋದ ತಕ್ಷಣ ಇವಳಿಗೆ ಏನಾದರೂ ಒಂದು ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಒಬ್ಬಳೇ ಮ್ಯಾನೇಜ್ ಮಾಡಬೇಕು, ಇವಳನ್ನು ಮ್ಯಾನೇಜು ಮಾಡಬೇಕು, ಆಫೀಸ್ ವರ್ಕು ಮಾಡಬೇಕು. ಹಾಗೆ ಎಕ್ಸಾಸ್ಟ್ ಆಗ್ತೀನಿ. ಮತ್ತು ಇನ್ನೇನು ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಆಫೀಸ್ ಹೋಗಿ ಬಂದು ಅದೇ ಆಗೋಗುತ್ತೆ. ಅದಾಗಿ 2 ಡೇಸು ವರ್ಕ್ ಫ್ರಮ್ ಹೋಮು ಮತ್ತು ಇವಳನ್ನು ನೋಡೋದಿರುತ್ತೆ. ಇನ್ನು ಇವಳಿಗೆ ಅದ್ರ ಮಧ್ಯದಲ್ಲಿ ಹುಷಾರಿಲ್ಲದೆ ಆದರೆ ಫುಲ್ ಹೋಯ್ತು ನಂದು. ಯಾರ ಹತ್ರನೂ ಹೋಗೋದೂ ಇಲ್ಲ, ಊಟನೂ ಮಾಡಲ್ಲ, ನಾನೇ ಇಟ್ಕೊಳ್ಬೇಕು, ನಾನೇ ನೋಡಬೇಕು. ಹಾಗೆ ಈಗ ಪರವಾಗಿಲ್ಲ, ಸ್ವಲ್ಪ ಬೆಟರ್ ಆಗ್ತಾಳೆ. ನೋಡಬೇಕಿನ್ನು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಹುಷಾರು ಮಾಡೋಣ. ಸೊ ಹಾಗೆ ಗೈಸ್, ಇನ್ನೂ ರಾತ್ರಿ ಊಟಕ್ಕೆ ನೋಡ್ಬೇಕೇನು ಮಾಡೋದು ಅಂತ ಪ್ಲ್ಯಾನ್ ಮಾಡಿಲ್ಲ. ಇನ್ನು ಧ್ವನಿಗೆ ಊಟ ಎಲ್ಲ ಮಾಡಿಸಿ ಅವಳಿಗೆ ಮೆಡಿಸಿನ್ ಕೊಡೋಕ್ಕಿದೆ, ಡ್ರಾಪ್ಸ್ ಎಲ್ಲ ಹಾಕಬೇಕು. ಸೊ ಅದೆಲ್ಲ ಹಾಕಿ
ಮತ್ತೇನಾದರೂ ಕುಕ್ ಮಾಡುವ. ನಾನು ಮೀಶೋಯಿಂದ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೆ. ಸೊ ಏನೇನು ತೋರಿಸ್ತೀನಿ. ಫಸ್ಟ್ ಬಂದು ಈ ಬಾಕ್ಸಸ್ ಆರ್ಡರ್ ಮಾಡಿದೆ. ಸೊ ಅಲ್ಲಿ ಶೋ ಯು. ಸೊ ಈ ಬಾಕ್ಸಸ್ ಎಲ್ಲ ಆರ್ಡರ್ ಮಾಡಿದೆ. ಮತ್ತೊಂದು ಮಸಾಲ ಬಾಕ್ಸ್ ಹಳೇದಿತ್ತು, ಹಳೇದು ನೀವು ನೋಡಿದ್ರಲ್ಲ. ಸೊ ಅದನ್ನೆಲ್ಲ ಡಿಸ್ಪೋಸ್ ಮಾಡಿ ಎಲ್ಲ ಹೊಸ ರೀಸ್ಟಾಕ್. ಇದೇನಂದರೆ ಇಲ್ಲಿ ಕೆಳಗಿಟ್ಟು ಇಲ್ಲಿ ತಿರುಗಿಸ್ಬೋದು. ಸೊ ಆ ಥರದೊಂದು ಮೀಶೋ ಬಾಕ್ಸ್. ನೋ 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 ಬೇಡ ಪಾಪು. ಇದು ಒಂದು ಮತ್ತು ಇದೆಲ್ಲ ಹೊಸದು ಬಾಕ್ಸಸ್. ಇದು ಸ್ಟಿಕ್ಕರು ಮತ್ತು ಅದ್ರ ಮೇಲೆ ಪೆನ್ ಇದೆ. ಪೆನ್ನಲ್ಲಿ ಬರೆದು ನಾವು ಅಂಟಿಸ್ಕೊಳ್ಬೋದು. ಲಾಸ್ಟ್ ಟೈಮ್ ನನ್ನ ಹತ್ರ ಆಲ್ರೆಡಿ ರಿಟರ್ನ್ಡ್. ಒಂದು ನಿಮಿಷ ತಗೋ. ಏಲಕ್ಕಿ ಲಾಸ್ಟ್ ಟೈಮ್ ನನ್ನ ಹತ್ರ ಲೈಕ್ ಆಲ್ರೆಡಿ ವರ್ಡ್ಸ್ ಎಲ್ಲ ರೆಡಿ ಬಂದಿತ್ತು, ಜಸ್ಟ್ ಸ್ಟಿಕ್ ಮಾಡೋದಿತ್ತು. ಸೊ ಸುಮಾರು ನಮ್ಮ ಹತ್ರ ಇರಲಿಲ್ಲ, ಹಾಗಾಗಿ ಅದೆಲ್ಲ ವೇಸ್ಟ್ ಆಯಿತು. ಸೊ ಈ ಟೈಮ್ ಏನಂದರೆ ಪ್ಲೇನ್ ಸ್ಟಿಕ್ಕರ್ ಬರುತ್ತೆ, ಅದ್ರ ಮೇಲೆ ನಮಗೆ ಹೆಂಗೆ ಬೇಕೋ ಹಂಗೆ ಬರ್ಕೊಳ್ಬೋದು. ಇದೆಲ್ಲ ಅಪ್ಪು ಬರೆದಿಟ್ಟಿರೋದು. ಪೆಪ್ಪರ್ ಪೌಡರ್, ಡ್ರೈ ಜಿಂಜರ್ ಚಾಟ್ ಆ ಥರ ಎಲ್ಲ. ಸೊ ಪೆನ್ ಕೊಡ್ತಾರೆ ಮತ್ತು ಈ ಥರ ಸ್ಟಿಕ್ಕರ್ ಕೊಡ್ತಾರೆ, ಹಾಗೆ ಅದನ್ನ ಬರಿಬೋದು, ಏನು ಬೇಕೋ ಅದನ್ನ ಬರ್ಕೊಳ್ಬೋದು. ಸೊ ಇದು ಒಂದು ಸೆಟ್. ಇದೇನಂದರೆ ಬೇಗ ಬೇಕಾಗೋದು, ಒಗ್ಗರಣೆಗೆ ಹಾಕೋಕ್ಕೆ ಬೇಕಿರೋ ಐಟಮ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಇದರಲ್ಲಿ ಎಲ್ಲ ಬೇರೆ ಬೇರೆ ಪಾಪು ಕಾಲು ಬಿಡ್ತೀನಿ. ಹಾಂ, ಇದರಲ್ಲಿ ಎಲ್ಲ ಬೇರೆ ಬೇರೆ ಐಟಮ್ಸ್ ಪುಡಿಗಳೆಲ್ಲ ಇಲ್ಲಿಟ್ಟಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ರಸಮ್ ಪೌಡರ್, ಗರಂ ಮಸಾಲ ಪೌಡರ್ ಅದೆಲ್ಲ ಅಲ್ಲಿದೆ. ಮತ್ತು ಬಾಕಿ ಕಾಳುಗಳೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಏನು ಚಿನ್ನಿಮ್ಮ, ಒಂದು ನಿಮಿಷ ಎತ್ಕೊತೀನಿರೋ, ಒಂದು ನಿಮಿಷ ಚಿನ್ನಿ. ಇಲ್ಲಿ ಇದು ಕಾಳುಗಳಿದೆ, ಪೆಪ್ಪರ್ ಪೌಡರ್, ದಾಲ್ ಮತ್ತು ಚಿಲ್ಲಿ ಅದೆಲ್ಲ ಇಲ್ಲಿದೆ. ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಚಿಕ್ಕ ಎಕ್ಸ್ಟ್ರಾ ಐಟಮ್ಸ್ ಏನಿದೆ ಅದು ಇದರಲ್ಲಿ ಇಟ್ಟಿದ್ದೀನಿ. ಸೊ ಇದು ಒಂದು ಸೆಟ್ ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಇದೇನೆಂದರೆ ಇದ್ರ ಒಳಗಡೆಗೆ, ಈ ದೊಡ್ಡದ್ರ ಒಳಗಡೆಗೆ ಈ ಚಿಕ್ಕದು, ಇದ್ರ ಒಳಗಡೆಗೆ ಇದು ಬರುತ್ತೆ, ಇದ್ರೊಳಗೆ ಇದು ಬರುತ್ತೆ. ಸೊ ಆ ಥರ ಸೆಟ್. ಸೊ ಇದೊಂದು ಆರ್ಡರ್ ಮಾಡಿದ್ದು. ಆಮೇಲೆ ಎತ್ಕೊಂಡು ಚಿನ್ನಿ. ಮತ್ತು ಈ ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದು. ಹೀಗೆ ಇಟ್ಟಿದ್ದೀನಿ ಈ ಸ್ಟ್ಯಾಂಡ್ನ. ಇದೊಂದು ಆಯಿಲ್ ಇತ್ತಲ್ಲ, ಸೊ ಹಾಗಾಗಿ ಒಂದು ಈ ಕ್ಲೋತ್. ಸೊ ಇದನ್ನೇನು ಬಂದರೆ ನಾನು ಈ ರಿಯೂಸಬಲ್ ಕ್ಲೋತ್ ಹಾಕ್ಕೊಂಡಿದ್ದೀನಿ, ಎಣ್ಣೆ ಏನಾದರೂ ಆಗೋದು ಬೇಡ ಅಂತ, ಸ್ಟಿಕ್ಕಿ ಆಗುತ್ತೆ ಅಂತ. ಸೊ ಇದನ್ನ ಇಲ್ಲಿ ಇಟ್ಟಿದ್ದೀನಿ. ಸೊ ಹಾಗೆ ಇದೊಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೆ. ಮತ್ತು ಈ ರಿಯೂಸಬಲ್ ಕ್ಲೋತ್ದು ಒಂದು ರೋಲ್ ಆರ್ಡರ್ ಮಾಡಿದೆ, ಅದು ತೋರಿಸ್ತೀನಿ. ಅದು ಒಂದು ರೋಲ್ ಬರುತ್ತೆ. ಸೊ ಆ ರೋಲಲ್ಲಿ ಸುಮಾರು ಈ ಥರ ಕ್ಲೋತ್ಸ್ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಬೋದು, ಸುಮಾರು ಟೈಮ್ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಇದು, ನೀರೆಲ್ಲ ಚೆನ್ನಾಗಿ ಹಿಂಗುತ್ತೆ. ಅದೊಂದು. ಇನ್ನು ಇದೆರಡು ಬೇರೆ ಬಾಕ್ಸನ್ನ ನೆಕ್ಸ್ಟ್ ಸೆಟ್ಟಲ್ಲಿ ಆರ್ಡರ್ ಮಾಡಬೇಕು, ಒಂದೇ ಥರದ್ದು. ನೆಕ್ಸ್ಟ್ ಅದನ್ನು ಕಾಟಿಗೆ ಹಾಕಿಟ್ಟಿದ್ದೀನಿ, ಇನ್ನು ಅದು ಆರ್ಡರ್ ಮಾಡೋಕ್ಕಿದೆ. ಸಿರಾಮಿಕ್ಕಿದು. ಇದೆಲ್ಲ ಹಳೇದಾಗಿದೆಲ್ಲ ಜಸ್ಟ್ ಡಿಸ್ಪೋಸ್ ಮಾಡಿ ಎಲ್ಲ ಹೊಸತ್ತು ಇಡ್ತಾಯಿದ್ದೀನಿ. ಸೊ ಇದು ಒಂದು ಆರ್ಡರ್ ಮಾಡಿದ್ದು. ಇನ್ನೇನು ಆರ್ಡರ್ ಮಾಡಿದ್ದು ಅಂದರೆ ನೆಕ್ಸ್ಟ್ ಇದು ನಮ್ಮನೇಲಿ ಮುಂಚೆದು ನೀವು ನೋಡಿದರೆ ಒಂದು ಈ ಥರ ಶೀಟ್ ಮೇಲೆ ನಾನು ಇಟ್ಟಿದ್ದೆ. ಇದು ಆ್ಯಕ್ಚುಲಿ ನೀರು ಅಬ್ಸರ್ವ್ ಮಾಡ್ಕೊಳ್ಳೋದು. ಈ ಥರ ಶೀಟ್ ಮೇಲೆ ನಾನು ಇಟ್ಟಿದ್ದು ಮುಂಚೆ. ಸೊ ಇವಾಗ ಈ ಥರ ಟ್ರೇ ತೊಗೊಂಡಿದ್ದೀನಿ. ಸೊ ಈ ಟ್ರೇಯಲ್ಲಿ ಏನಂದರೆ ಜಸ್ಟ್ ಈಗ ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡ್ಬೋದು, ಮತ್ತು ಗ್ಲಾಸಸ್ ಎಲ್ಲ ಇಲ್ಲಿ ಇಟ್ಕೊಳ್ಬೋದು. ಇಲ್ಲಿ ನೀರು ಹೋಗುತ್ತೆ. ಸೊ ಆ ನೀರು ಹೋಗಿ ಇಲ್ಲೊಂದು ಹೋಲ್ ಇದೆ, ಆ ಹೋಲಿಂದ ಹೀಗೆ ಹೊರಗಡೆ ಬರುತ್ತೆ. ಸೊ ದಟ್ ಇಲ್ಲಿ ನೀರು ನಿಲ್ಲಲ್ಲ. ಸೊ ನೀರು ನಿಲ್ಲಿದೆಲ್ಲ ಇಲ್ಲೊಂದು ಬಂದೆ ಚಿನ್ನಿ, ಇಲ್ಲೊಂದು ಹೋಲ್ ಇದೆ ಕೆಳಗಡೆ, ಆ ಹೋಲಿಂದ ಇಲ್ಲಿ ಹೋಗಿ ಹೀಗೆ ಎಲ್ಲ ಹೊರಗಡೆ ಬರುತ್ತೆ. ಸೊ ನೀರೆಲ್ಲ ಡ್ರೈನ್ ಆಗಿರುತ್ತೆ. ಮತ್ತು ಇಲ್ಲೊಂದಿದೆ, ಒಂದು ಎಕ್ಸ್ಟ್ರಾ ಇದೆ, ವಾಶ್ ಆಗಿರೋ ಸ್ಪೂನ್ಸ್ ಎಲ್ಲ ಇಲ್ಲಿ ಇಟ್ಕೊಳ್ಬೋದು. ಏನದು ಖಾರ ತಗೋ. ಸೊ ಇದೊಂದು ಆರ್ಡರ್ ಮಾಡಿದ್ದು. ಮತ್ತು ಇನ್ನೇನು ಆರ್ಡರ್ ಮಾಡಿದ್ದು ಅಂದರೆ ಕರ್ಟನ್ಸ್ ಆರ್ಡರ್ ಮಾಡಿದ್ವಿ. ಸೊ ಮುಂಚೆ ನಮ್ಮನೇಲಿ ಲೆಟ್ ಮಿ ಪುಟ್ ಆನ್ ದ ಲೈಟ್ಸ್ ಫಸ್ಟ್. ಸೊ ಮುಂಚೆ ನಮ್ಮನೇಲಿ ನೆಟ್ಟೆಡ್ ಇತ್ತು, ಪಿಂಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿತ್ತು. ಸೊ ಈ ಸರ್ತಿ ಕ್ರೀಮ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಕರ್ಟನ್ಸ್. ಇದು ಫುಲ್ ಇಲ್ಲಿ ತನಕ ಬರುತ್ತೆ, ಲಾಂಗ್ ಕರ್ಟನ್ಸ್. ಮತ್ತು ಇದಕ್ಕೆ ಈ ಥರ ಕರ್ಟನ್ ಹೋಲ್ಡರ್ ಆರ್ಡರ್ ಮಾಡಿದ್ದು. ಇದು 4 ಬಂದಿದೆ. ಇನ್ನೊಂದು ಇಲ್ಲಿಗೆ ಹಾಕಿರೋದು ಕರ್ಟನ್ನು. ಸೊ ಅದಕ್ಕೂ ಈ ಥರ ಹೋಲ್ಡರ್ಸ್ ಹಾಕಿ ಇಟ್ಟಿದ್ದೀನಿ. ಇದು ಹೈ ಚೇರ್ ಇವಾಗ ಫೋಲ್ಡಾಗಿ ಹಿಂದಕ್ಕೆ ಹೋಗ್ಬಿಟ್ಟಿದೆ, ಅಷ್ಟು ಯೂಸ್ ಮಾಡ್ತಾ ಇಲ್ಲ ಅವಳು,
ಹಾಗಾಗಿ ಹಿಂದಕ್ಕೆ ಇಟ್ಟಿದ್ದೀನಿ. ಬಂದೆ ಕಂದ. ಸೊ ಇದು ಕರ್ಟನ್ಸ್ ಮೀಶೋಯಿಂದ ಆರ್ಡರ್ ಮಾಡಿದ್ದು, ಚೆನ್ನಾಗಿದೆ. ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ಯು ಗೈಸ್ ದ ಲಿಂಕ್. ಇನ್ನೇನು ಐಟಮ್ಸ್, ಸುಮಾರು ಐಟಮ್ಸ್ ಆರ್ಡರ್ ಮಾಡಿದ್ವಲ್ಲ, ಬಂದೆ ಚಿನ್ನಿ. ಮತ್ತು ನಮ್ಮದು ಸ್ಟೋರೇಜ್ ಐಟಮ್ಸ್ ಇಲ್ಲಿ ಇಟ್ಕೊಂಡಿದ್ದು. ಸೊ ಅಲ್ಲೇನಂದರೆ ಎಲ್ಲ ಜಸ್ಟ್ ಹೀಗೆ ಡಂಪ್ ಮಾಡಿದ್ದೆ ನಾನು ಸ್ಟೋರೇಜ್ ಐಟಮ್ಸ್ ಎಲ್ಲ. ಸೊ ಇವಾಗ ಇದನ್ನ ಸ್ವಲ್ಪ ಆರ್ಗನೈಸ್ ಮಾಡಿಡೋಣ ಅಂತ ಈಗ ಈ ಥರ ಐಟಮ್ಸ್ ಆರ್ಡರ್ ಮಾಡಿದೆ. ಇದೇನಂದರೆ ಎಕ್ಸ್ಟ್ರಾ ಐಟಮ್ಸ್, ಇದು ನನಗೆ ಡೈಲಿ ಕುಕ್ಕಿಗೆ ಬೇಕಾಗಲ್ಲ, ಯಾವಾಗಾದ್ರೂ ಅಪರೂಪಕ್ಕೆ ಬೇಕಾಗುವಂಥ ಐಟಮ್ಸ್ ಎಲ್ಲ ಇಲ್ಲಿ ಸ್ಟೋರೇಜ್ ಮಾಡಿ ಇಟ್ಟಿರೋದು. ಸೊ ಬೆಲ್ಲ ಅಂತೆ, ಆಮೇಲೆ ಇನ್ನೂ ಕಾಳುಗಳು ಮತ್ತು ಎಕ್ಸ್ಟ್ರಾ ಐಟಮ್ಸ್. ಈಗ ಎಕ್ಸ್ಟ್ರಾ ಶುಗರಲ್ಲಿ ಆಲ್ರೆಡಿ ಒಂದು ಪ್ಯಾಕೆಟ್ ಇದೆ, ಇನ್ನು ಎಕ್ಸ್ಟ್ರಾ ಇರೋ ಶುಗರ್ ಇಲ್ಲಿ, ಮತ್ತು ಎಕ್ಸ್ಟ್ರಾ ಅಕ್ಕಿ. ಸೊ ಆ ಥರ ಏನೇನು ಐಟಮ್ಸ್ ಎಕ್ಸ್ಟ್ರಾ ಇದೆ ಅದನ್ನು ಯಾವುದು ಜಾಸ್ತಿ ಯೂಸ್ ಮಾಡಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇದು ಹಳೆಯದು ಅಕ್ಕಿ ಹಿಟ್ಟು. ಸೊ ಇದು ಮುಖಕ್ಕೆ ಏನಾದರೂ ಹಚ್ಕೊಳ್ಳೋಣ ಅಂತ, ಬಿಸಾಕೋದು ಬೇಡ ಅಂತ ಹಾಗೆ ಇಟ್ಟಿದ್ದೀನಿ. ಇನ್ನು ಇದು ಅಷ್ಟೇ, ಇದೆಲ್ಲ ಎಕ್ಸ್ಟ್ರಾ ಐಟಮ್ಸ್, ರವೆ, ಪೆಪ್ಪರ್, ಇದು ಎಕ್ಸ್ಟ್ರಾ ಪೆಪ್ಪರ್ ಪೌಡರ್. ಸೊ ಇದೆಲ್ಲ ಹಳೆಯ ಬಾಕ್ಸ್ಗಳೆಲ್ಲ ಇಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಹಾಕಿ ಇಲ್ಲಿ ಇಟ್ಟಿದ್ದೀನಿ. ಕೊಬ್ಬರಿ ಮತ್ತು ಇದು ನವಣೆ, ಮತ್ತೇನು ಅದು ಬೆಲ್ಲ, ಇದು ಧ್ವನಿದು ಮಖಾನ. ಸೊ ಹಾಗೆ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇಲ್ಲಿ ಹಾಕಿದ್ದು, ಹುಣಸೆಹಣ್ಣು, ಮಂಡಕ್ಕಿ. ಹಾಗೆ ಇದು ಒಂದು ಸೆಟ್ ಆಫ್ ಬಾಕ್ಸ್ ಆರ್ಡರ್ ಮಾಡಿದ್ದು ಮೀಶೋಯಿಂದ, ಅದು ಬಂದಿದೆ. ಯೂಸಬಲ್ ಕ್ಲೋತ್ ಅಂತ ಹೇಳಿದ್ನಲ್ಲ, ಅದಿದು ಧ್ವನಿಯ ರೋಲ್ನ ಹರಿದಾಕ್ಬಿಟ್ಟು ಈ ಥರ ಮಾಡಿದ್ದಾಳೆ. ಸೊ ಇದು ಫುಲ್ ಒಂದು ರೋಲ್ ಬರುತ್ತೆ. ಇದನ್ನು ಜಸ್ಟ್ ಹೀಗೆ ಒಂದು ಕಟ್ ಮಾಡಿ, ಮೆಲ್ಲ ಕಂದ ಬೀಳ್ತ್ಯಾ ಇಲ್ಲ ಹುಚ್ಚು ಬಂದೆ. ಸೊ ಹೀಗೆ ಇದನ್ನು ಹರಿದ್ಬಿಟ್ಟು ಯೂಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಎಷ್ಟು ಸುಮಾರು ಬಟ್ಟೆ ಬರುತ್ತೆ ಮತ್ತು ಚೆನ್ನಾಗಿ ನೀರು ಹಿಂಗುತ್ತೆ. ಹಾಗಾಗಿ ಇಲ್ಲಿದೆ ಅಮ್ಮ. ಸೊ ಇದು ಒಂದು ಮೀಶೋಯಿಂದ ಆರ್ಡರ್ ಮಾಡಿದ್ದು, ಚೆನ್ನಾಗಿದೆ. ಇನ್ನೂ ಸುಮಾರು ಐಟಮ್ಸ್ ನೋವಾಯ್ತಾ ಅಲ್ಲೋ. ಸೊ ಇದೊಂದು ಕ್ಲೋತ್ ರೋಲ್ ಆರ್ಡರ್ ಮಾಡಿದ್ದು. ಮತ್ತು ಇನ್ನೇನು ಆರ್ಡರ್ ಮಾಡಿದ್ವಿ, ಮತ್ತು ಈ ಬ್ರಷ್ ಹಾಕಿ ಇಡಲಿಕ್ಕೆ ಇದನ್ನ ಆರ್ಡರ್ ಮಾಡಿದ್ದು. ಸುಮಾರು ಒಂದು 5 ದಿನ ಬಂದಿತ್ತು. ಸೊ ಎಲ್ಲ ಬ್ರಷ್ನ ಸಪ್ರೇಟ್ ಹಾಕಿ ಇಡುವ ಅಂತ ಇದನ್ನ ಆರ್ಡರ್ ಮಾಡಿದ್ದು. ನಾನು ಇನ್ನೂ ಒಂದು ಸ್ವಲ್ಪ ಐಟಮ್ಸ್ನ ಕಾರ್ಟಿಗೆ ಹಾಕಿ ಇಟ್ಟಿದ್ದೀನಿ. ಇನ್ನು ಅದು ಆರ್ಡರ್ ಮಾಡಿ ಅದು ಬಂದಮೇಲೆ ಅದನ್ನು ತೋರಿಸ್ತೀನಿ. ಅದರಲ್ಲಿ ಏನಂದರೆ ಈ ಸಮ್ಮರ್ ವೇರ್ಸ್, ಧ್ವನಿಗೆ ಸ್ವಲ್ಪ ಸಮ್ಮರಿಗೆ ಹಾಕ್ಲಿಕ್ಕಿರೋ ಡ್ರೆಸ್ಸಸ್, ಮತ್ತು ಸ್ವಲ್ಪ ಮನೆಗೆ ಇದು ಅಪ್ಪುಗೆ ಗಾರ್ಡನಿಂಗಿಗೆ ಬೇಕಾಗಿರೋ ಸ್ವಲ್ಪ ಐಟಮ್ಸ್ ಎಲ್ಲ ಇದೆ. ಆ್ಯಂಡ್ ಅದನ್ನೆಲ್ಲ ನಾನು ತೋರಿಸ್ತೇನೆ, ಅದನ್ನು ಬಂದಿಲ್ಲ. ಹಾಗೆ ಇದಿಷ್ಟು ಐಟಮ್ಸ್. ಇನ್ನೂ ಸುಮಾರು ಅಪ್ಪುದು ಬೈಕಿಗೆ ಫಿಟ್ ಮಾಡೋ ಐಟಮ್ಸ್ ಎಲ್ಲ ಸುಮಾರು ಬಂದಿತ್ತು. ಮತ್ತು ಇನ್ನೇನು ಸುಮಾರು ಅಪ್ಪುದು ಬೈಕಿಗೆ ಫಿಟ್ ಮಾಡೋ ಐಟಮ್ಸ್ ಎಲ್ಲ ಬಂದಿತ್ತು. ಮತ್ತು ಅಪ್ಪುಗೆ ಗಾರ್ಡನಿಗೆ ಬೇಕಾಗಿದ್ದು ಕೆಲವು ಐಟಮ್ಸ್ಗಳು ಬಂದಿತ್ತು. ಸೊ ಅದು ಎಲ್ಲ ಯೂಸ್ ಮಾಡಿ, ಐ ಮೀನ್ ಗಾರ್ಡನಿಂಗೆಲ್ಲ ಯೂಸ್ ಮಾಡಿ ಆಯಿತು. ಹಾಗೆ ಇನ್ನೂ ಏನಾದರೂ ನಿಮಗೆ ಲಿಂಕ್ ಬೇಕಿದ್ದರೆ ಈ ಬಾಕ್ಸ್ ಇದೆಲ್ಲ ಜಸ್ಟ್ ಹೇಳಿದರೆ ಐ ವಿಲ್ ಸೆಂಡ್ ಯು ಗೈಸ್ ಲಿಂಕ್. ಹಾಗೆ ಇನ್ನು ಧ್ವನಿ ಮಲಗಿ ಇವಾಗ ಎದ್ಲಷ್ಟೇ. ಅಪ್ಪು ಕಾಲ್ ಮಾಡಿದ್ದೆ, ಅಪ್ಪು ರಾತ್ರಿ ಊಟಕ್ಕೇನು ಬೇಡ ಅಂತ ಹೇಳಿದ್ದು. ಸೊ ಹಾಗಾಗಿ ಕಾರ್ನ್ ಇದೆ, ಬ್ರಾಕ್ಲಿ ಇದೆ, ಅದನ್ನ ಸ್ಟೀಮ್ ಮಾಡಿ ಅದನ್ನು ತಿನ್ನೋದಷ್ಟೇ. ಸೊ ನೈಟ್ ಜಾಸ್ತಿ ಹೆವಿ ಫುಡ್ ಬೇಡ ಅಂತ ಇವಾಗ. ನೆನ್ನೆನೂ ಅಷ್ಟೇ, ನಾವು ಏನು ಇವಾಗ ನೈಟ್ ಯೂಶ್ವಲಿ ಗೊತ್ತಲ್ಲ ನಿಮಗೆ, ಲೈಕ್ ರೈಸ್ ಕಮ್ಮಿ ಮಾಡಿ ಜಸ್ಟ್ ಸೊಪ್ಪು ಆ ಥರ ತಿನ್ನೋದಲ್ಲ. ಸೊ ನೆನ್ನೆ ಖಾಲಿ ಚಿಕನ್ ಡೇ ಆಗಿತ್ತು. ಸೊ ಬರೀ ಚಿಕನ್ ಮಾತ್ರ ತಿನ್ನೋದು. ಮೊನ್ನೆ ಎಗ್ ಡೇ ಆಗಿತ್ತು, ಖಾಲಿ ಎಗ್ ಬುರ್ಜಿ. ಹಾಗೆ ಇವತ್ತು ಬ್ರಾಕ್ಲಿ ಮತ್ತು ಕಾರ್ನ್ ಇದೆ. ಸೊ ಅದನ್ನು ಸ್ಟೀಮ್ ಮಾಡಿ ಅದನ್ನು ತಿನ್ನೋದು. ಧ್ವನಿಗೆ ಊಟ ಮಧ್ಯಾಹ್ನ ಮಾಡಿಟ್ಟಿದ್ದು ಇನ್ನೂ ಬಾಕಿ ಇದೆ ರೈಸು. ಸೊ ಅದೇ ಆಗುತ್ತೆ. ಸೊ ಹಾಗಾಗಿ ಏನೂ ಕೆಲಸ ಇಲ್ಲ ಅಷ್ಟೊಂದು. ಜಸ್ಟ್ ಧ್ವನಿ ಜೊತೆ ಕೂತ್ಕೊಳ್ಳೋದಷ್ಟೇ. ಅವಳನ್ನ ಎತ್ಕೊಂಡು ಓಡಾಡಬೇಕು. ಅವಳು ಕಿವಿ ನೋವಾಗಿ ಕೆಳಗೆ ಇಳಿತಾನೆ ಇಲ್ಲ. ಸೊ ಹಾಗೆ ಅವಳು ಎತ್ಕೊಂಡು ಓಡಾಡೋದು ಆಚೆ ಈಚೆ, ಹಾಗೆ ವಿಷಯ. ಬಟ್ಟೆ ವಾಶ್ ಮಾಡಿ ಆಗಿದ್ದು ಸ್ವಲ್ಪ ಮರ್ಚಿಡಬೇಕು ಬಟ್ಟೆಗಳನ್ನೆಲ್ಲ. ನನಗೆ ಪೂಜೆ ಮಾಡೋಕ್ಕೆ ಇನ್ನೇನಿಲ್ಲ ಇವತ್ತು ಸದ್ಯಕ್ಕೆ. ಇನ್ನೊಂದು 3 days ಹೋಗಬೇಕು. ಹಾಗೆ ಆಯಿತು. ಸೊ ಇದು ಹೀಗೆ ಈ ಥರ ಸ್ಟಿಕ್ಕರ್ಸ್ ಬರುತ್ತೆ. ಆ ಸ್ಟಿಕ್ಕರ್ ಮೇಲೆ ಈ ಥರ ಪೆನ್ಸಿಲ್ ಕೊಡ್ತಾರೆ. ಸೊ ನಮ್ಗೆ ಏನು ಬೇಕೋ ನಾವು ಅದನ್ನ ಬರ್ಕೊಳ್ಬೋದು. ಸೊ ಈ ಥರ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಆರ್ಡರ್ ಮಾಡ್ಕೊಂಡಿದ್ದು. ಆ್ಯಂಡ್ ಅದರಲ್ಲಿ ಹೀಗೆ ಇರುತ್ತೆ. ಸೊ ಅದರಲ್ಲಿ ಹೀಗೆಲ್ಲ ಬರೆದಿಟ್ಟಿರೋದು. ಹಾಗೆ ಇನ್ನೂ ಸ್ವಲ್ಪ ಎಲ್ಲ ಬರೀಲಿಕ್ಕಿದೆ. ಅದನ್ನೆಲ್ಲ ಮತ್ತೆ ನಾನು ಬರೆದು ಅಂಟಿಸ್ತೀನಿ. ಈಗ ಧ್ವನಿಗೆ ಹುಷಾರಿಲ್ಲ ಆಯ್ತಲ್ಲ. ಸೊ ಹಾಗಾಗಿ ಬಾಕಿ ಐಟಮ್ಸ್ಗೆಲ್ಲ ಮತ್ತೆ ಬರೆಯುವ ಅಂತ ಹಾಗೆ ಇಟ್ಟಿದ್ದೀನಿ.
ಸೊ ಸೊ ಹಾಗೆ ಇದನ್ನೆಲ್ಲ ಜೋಡಿಸಿದ್ದೀನಿ. ಹೀಗೆ ಕಾಣಿಸ್ತಿದೆ ನನ್ನದು ಕಿಚನ್ ಇವಾಗ. ಅಲ್ಲೆಲ್ಲ ಇದನ್ನ ಇಟ್ಕೊಂಡಿದ್ದೀನಿ, ಕೆಟಲ್, ಮಿಕ್ಸಿ ಮತ್ತು ನಮ್ಮದು ಏರ್ ಫ್ರೈಯರ್ ಇದೆ. ಆ್ಯಂಡ್ ಇಲ್ಲೆಲ್ಲ ಧ್ವನಿದು ಡೇ ಕೇರ್ ಬ್ಯಾಗ್ ಮತ್ತು ಎಳ್ನೀರು ಕುಡಿದಿದ್ದು, ಮತ್ತು ಇದು ವಾಶ್ ಮಾಡಬೇಕಿತ್ತು ಧ್ವನಿದು ಟಾಯ್ಸ್, ಹಾಗೆ ಸದ್ಯಕ್ಕೆ ಅಲ್ಲಿಟ್ಟಿದ್ದೆ. ಆ್ಯಂಡ್ ಇದು ವಾಶ್ ಆಗಿರೋ ಪಾತ್ರೆಗಳು. ಸೊ ಹೀಗೆ ಆರ್ಗನೈಸ್ ಮಾಡಿ ಇಟ್ಟಿದೆ. ಆ್ಯಂಡ್ ಕರ್ಟನ್ಸ್ ಹೀಗೆ ಕಾಣ್ತಾ ಇದೆ. ಇನ್ನು ಬಾಕಿ ಐಟಮ್ಸ್ ಬಂದಮೇಲೆ ನಾನು ನಿಮಗೆ ತೋರಿಸ್ತೇನೆ.